ನಮಸ್ಕಾರ ವೀಕ್ಷಕರೇ, ನಿಮ್ಗೆಲ್ಲರಿಗೂ ರುಚಿ ಅಭಿರುಚಿ ತಾರೆಗಳ ಸಮರಸ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ದಂಪತಿ ಅನ್ನೋ ಪದವನ್ನ ವಿಂಗಡಣೆ ಮಾಡಿದ್ರೆ ಅದರ ಅರ್ಥನೇ ಬೇರೆ. ದಂಪತಿಗಳಲ್ಲಿ ಬರುವುದು ಸರಸ ವಿರಸ. ಪರಸ್ಪರ ನಂಬಿಕೆ ಇದ್ದರೆ ಮಾತ್ರ ಸಾಗುವುದು ಸಂಸಾರ. ತೀರಿಸಲಾಗದ ಋಣಾನುಬಂಧ ಎಂದು ಅಂದುಕೊಂಡಾಗ ಮಾತ್ರ ದಂಪತಿ ಅನ್ನೋ ಪದಕ್ಕೆ ಅರ್ಥ ಸಿಗತ್ತೆ. ಇಂತಹ ಅನುರೂಪದ ದಂಪತಿಗಳು ಇವತ್ತಿನ ನಮ್ಮ ರುಚಿ ಅಭಿರುಚಿ ತಾರೆಗಳ ಸಮರಸ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಯಾರು ಬರ್ತಿದ್ದಾರೆ ಗೊತ್ತಾ? ಇತ್ತೀಚೆಗೆ ತೆರೆಕಂಡಂತಹ ಮನಸಾರೆ ಪಂಚರಂಗಿ ಚಿತ್ರಗಳಿಗೆ ಕತೆ ಚಿತ್ರಕಥೆಯನ್ನ ನೀಡಿ ಜೊತೆಗೆ ಪಂಚರಂಗಿ ಚಿತ್ರದಲ್ಲಿ ನಟನೆ ಮಾಡಿರುವಂತಹ ಪವನ್, ಹಾಗೆ ನೃತ್ಯ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸಿ ಪಂಚರಂಗಿ ಚಿತ್ರದಲ್ಲಿ ನಟನೆ ಮಾಡಿರುವಂತಹ ಸೌಮ್ಯ ಇವತ್ತಿನ ನಮ್ಮ ರುಚಿ ಅಭಿರುಚಿ ತಾರೆಗಳ ಸಮರಸ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರನ್ನ ನಮ್ಮ ಅಡಿಗೆ ಮನೆಗೆ ಬರ್ಮಾಡ್ಕೋಣ ಬನ್ನಿ. ನಮಸ್ತೆ ಪವನ್ ಅವರೇ, ಹಾಗೆ ನಮಸ್ತೆ ಸೌಮ್ಯ. ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ. ನಂಗೆ ಅನ್ಸ್ತಾ ಇದೆ ಸೌಮ್ಯ ತುಂಬಾ ಸೌಮ್ಯವಾಗಿ ಸಾಫ್ಟ್ ಆಗಿರ್ತಾರೆ, ಜೋರಾಗಿ ಮಾತಾಡಲ್ಲ ಅಂತ ಸಾಫ್ಟ್ ಅಂತ ಅನ್ಸುತ್ತೆ. ಹಂಗೇನಿಲ್ವಾ? ಆಪೋಸಿಟ್, ಅವ್ರ ಹೆಸರು ನನಗೆ ತುಂಬಾ ಖುಷಿ ಆಗ್ತಾ ಇದೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು. ಹೇಗೆ ಅನಿಸ್ತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ? ಐ ಆಮ್ ವೆರಿ ಸ್ಕೇರ್ಡ್ ರೈಟ್ ನೌ. ಸ್ವಲ್ಪ ಭಯ ಆಗ್ತಾ ಇದೆ. ಏನ್ ಮಾಡ್ತೀವಿ? ನನ್ಗೋಸ್ಕರ ಅಲ್ಲ, ಅವನಿಗೋಸ್ಕರ ಭಯ ಆಗ್ತಾ ಇದೆ. ನನಗೆ ಅಡಿಗೆ ಮಾಡಕ್ ಬರಲ್ಲ. ಓಕೆ, ಸೊ ನೀವು ಸ್ವಲ್ಪ ಆದ್ರೂ ಟ್ರೈನಿಂಗ್ ಕೊಟ್ಟು ಕರ್ಕೊಂಡು ಬಂದಿದ್ದೀರಾ ಅಂತ ಅನ್ಕೊಂಡಿದೀನಿ. ಹೇಳ್ಕೊಟ್ಟಿದ್ದೀರಾ ಅಂತ ಅನ್ಸುತ್ತೆ. ಏನೋ ಮಾಡಾದ್ಮೇಲೆ ಯಾರು ತಿನ್ನೋರು? ನಾನೇ. ನಾನು ಅವರು ಎಲ್ರು ತಿಂತೀವಿ, ಎಲ್ರು ಟೇಸ್ಟ್ ಮಾಡ್ತೀವಿ. ಸೊ ನಂಗೆ ಅನ್ಸುತ್ತೆ ಪವನ್ ಅವ್ರು ತುಂಬಾ ಇಂಟೆಲಿಜೆಂಟ್, ಖಂಡಿತ ಒಳ್ಳೆ ರೆಸಿಪಿನ ಮಾಡಿ ತೋರಿಸ್ತಾರೆ ಅಂತ. ಮೊದಲನೇದಾಗಿ ಯಾರು ಅಡಿಗೆ ಮಾಡ್ತಿರೋದು? ಪವನ್. ಅಟ್ಲೀಸ್ಟ್ ಲಾಸ್ಟ್ ತಿನ್ನೋದಾದ್ರೂ ಚೆನ್ನಾಗಿರ್ಲಿ ಅಂತ ಅವ್ರು ಬಿಡೋಣ. ಹೌದಾ? ಹಾಗಿದ್ರೆ ಸೌಮ್ಯ ಅವರೇ ಬನ್ನಿ, ನೀವು ಕೂತ್ಕೊಳ್ಳಿ. ಬಾಯ್. ಓಕೆ ಸೌಮ್ಯ ಅವರೇ, ಇವ್ರಿಗೆ ಅಡಿಗೆ ಮಾಡಕ್ ಹೇಳೋದಾ? ಹೇಳಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀರಾ? ಹಾ, ನಾನು ಚಿಕ್ಕವನಿರುವಾಗಿಂದಾನು ಒಂದ್ ಡಿಶ್ ತುಂಬಾ ಮಾಡ್ತಾ ಇದ್ದೆ. ನಮ್ಮ ತಾಯಿ ಅದನ್ನ ಕೊಡ್ತಾ ಇದ್ರು, ಸೊ ನಂಗೆ ಅದೇ ಫೇವ್ರೆಟ್. ಸೊ ಅದೊಂದು ಹೇಗ್ ಮಾಡೋದು ಅಂತ ಕಲಿಸಿದೆ. ಚುರ್ಮಾ ಉಂಡೆ ಅಂತ. ಚುರ್ಮಾ ಉಂಡೆ ಈಗ ಮಾಡಿ ತೋರಿಸ್ತಾ ಇದ್ದೀರಾ. ಇದಕ್ಕೆ ಬೇಕಾಗುವಂತ ಸಾಮಗ್ರಿಗಳು ಹೇಳ್ತೀರಾ? ತುಪ್ಪ, ಗೋಡಂಬಿ, ದ್ರಾಕ್ಷಿ, ಕೋವಾ, ಸಕ್ಕರೆ, ಏಲಕ್ಕಿ ಪುಡಿ, ಪೂರಿ. ಓಕೆ, ಈಗ ಮಾಡಿ ತೋರಿಸ್ತೀರಾ? ಹಾ. ಮೊದಲನೇದಾಗಿ ಸ್ಟವ್ ಹಚ್ಚಿ ಇದಕ್ಕೆ ಇದನ್ನ ನೀವೇ ಹಾಕಿ. ಏನ್ ಹಾಕ್ಬೇಕು? ತುಪ್ಪ. ತುಪ್ಪ ಹಾಕ್ಲಾ? ನೀವ್ ಯಾವತ್ತಾದ್ರೂ ಮಾಡಿದ್ರಿ? ಇಲ್ಲ, ನನ್ಗೆ ಇದು ಹೊಸ ರೆಸಿಪಿ, ನೀವು ಹೇಳಿದ್ಮೇಲೆ ನಂಗೆ ಗೊತ್ತಾಗ್ತದೆ. ಈಗ ಗೋಡಂಬಿ, ಆಮೇಲೆ ದ್ರಾಕ್ಷಿ. ಇದು ಅದನ್ನ ಸ್ವಲ್ಪ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಹಿಂಗೆ ಸ್ವಲ್ಪ ರೆಡ್ ಆಗತ್ತೆ. ಆಗ ಕರೆಕ್ಟ್ ಅದು ನೋಡ್ತಾ ಇರಬೇಕು. ತುಂಬಾ ರೆಡ್ ಆಗೋದ್ರೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ರೆಡ್ ಆದಾಗ ನೋಡ್ಕೊಂಡು ಹಾಕಿ. ನೀವು ಈ ಥರದ್ದು ಯಾವುದು ಮಾಡೇ ಇಲ್ವಾ ಮುಂಚೆ? ಈ ತರ ತುಂಬಾ ಮಾಡ್ತಾ ಇರ್ತೀವಿ, ಆದ್ರೆ ಚುರ್ಮಾ ಉಂಡೆ ಮಾಡಿಲ್ಲ. ಈ ಗೋಡಂಬಿ ದ್ರಾಕ್ಷಿ ನಾವು ಎಲ್ಲದಕ್ಕೂ ಹಾಕ್ತಿರ್ತೀವಿ. ಅದು ಕೆಂಪಾಯ್ತು. ಅಷ್ಟು ಗೋಡಂಬಿ ದ್ರಾಕ್ಷಿ ಹುರಿದಿಟ್ಕೊಂಡ್ಬಿಡ್ಬೇಕಾ? ಅದಾಯ್ತು ಅನ್ಸುತ್ತಲ್ಲ? ಹಾ, ಇಷ್ಟು ಸಾಕು. ಇದು ಆಫ್ ಮಾಡ್ಕೊಂಬಿಡಿ. ಇದಾದ್ಮೇಲೆ ಸ್ವಲ್ಪ ಹೊತ್ತು ಅದರಲ್ಲೇ ಇರಲಿ. ಈಗ ಇದನ್ನ ಪೂರಿನ ಪೀಸ್ ಮಾಡಿಕೊಂಡು. ಪೂರಿ ಅಂದ್ರೆ ಈಗ ಮನೆಯಲ್ಲಿ ಇರತ್ತೆ, ಪೂರಿ ಮಾಡಿಟ್ಟಿರ್ತಾರೆ ಹೆಚ್ಚಾಗಿ, ಅವಾಗ್ಲೂ? ಇಲ್ಲ ಇಲ್ಲ ಇಲ್ಲ, ಇದನ್ನ ಈ ಡಿಶ್ ಮಾಡೋಕ್ಕಿಂತ ಮುಂಚೆನೆ ಮಾಡ್ಕೊಂಡ್ರೆ ಬೆಟರ್. ಇಲ್ಲದ್ರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಆಗ ಸಕ್ಕರೆ ಹಾಕೊಂಡು ಇದನ್ನ ಪೂರಿ ಮೆತ್ತಗಾಗ್ಬಿಟ್ಟು ಸಕ್ಕರೆ ಹಾಕೊಂಡು ರುಬ್ಕೊಂಡ್ರೆ ತರಿ ತರಿ ಆಗತ್ತೆ. ಇಲ್ಲ ಅಂದ್ರೆ ತರಿ ತರಿ ಆಗಲ್ಲ ಅಲ್ವಾ? ನೋಡಿ, ಗೊತ್ತಿದೆ ನಿಮ್ಗೆ ಸಾಕಷ್ಟು. ಅಲ್ಲ, ನೀವು ಹೇಳಿದ್ ನಾನು ಅರ್ಥ ಮಾಡ್ಕೊಂಡೆ. ಹಾಗೆ ಪವನ್ ಅವರೇ, ನೀವು ಬಣ್ಣದ ಲೋಕಕ್ಕೆ ಹೇಗ್ ಬಂದ್ರಿ? ಕುಕ್ಕಿಂಗ್ ಅಲ್ಲಿ ಅಷ್ಟು ಕರಿಯರ್ ಇಲ್ಲ ಅಂತ ಗೊತ್ತಾಯ್ತು ಇದು ಮಾಡಾದ್ಮೇಲೆ. ಸೊ ಅದಕ್ಕೇನೆ ಏನಾದ್ರೂ ಸ್ವಲ್ಪ ನಾಟಕ ಮಾಡ್ಕೊಂಡಿರೋಣ ಅನ್ಕೊಂಡು ನಾಟಕದ ಕರಿಯರ್ಗೆ ಬಂದ್ವಿ. ಸುಮಾರು ಇಂಜಿನಿಯರಿಂಗ್ ಏನೋ ಓದ್ತಿದ್ದೆ ಆಗ ನಾನು ಶುರು ಮಾಡಿದಾಗ. ಸೊ ಅವಾಗ ಶುರು ಮಾಡ್ಕೊಂಡಿದ್ದು ಅದು ಹಂಗೆ ಈಗ ಫಿಲ್ಮ್ಸ್ ವರೆಗೂ ಬಂದಿದೆ. ಪ್ರೊಫೆಷನಲ್ ಆಗಿದ್ದೀವಿ ಅಂತ ನಾವು ಅನ್ಕೊಂಡಿದೀವಿ. ಆಡಿಯನ್ಸ್ ಏನಂತ ನೋಡ್ಬೇಕು. ಓಕೆ, ನೆಕ್ಸ್ಟ್ ಏನ್ ಕೊಡ್ಲಿ? ಶುಗರ್ ಹಾಕಿ. ಪುಡಿ ಆಗಿದೆ. ಸರಿ, ಇದನ್ನ ಮತ್ತೆ ಇದನ್ನ ಸ್ಟವ್ ಹಚ್ಕೊಂಡು ನೆಕ್ಸ್ಟ್ ಇದರ ಜೊತೆ ಕೋವಾ ಹಾಕು.
ಪರವಾಗಿಲ್ಲ, ತುಂಬಾ ಎಕ್ಸ್ಪರ್ಟ್ ತರಾನೇ ಮಾಡ್ತಾ ಇದ್ದೀರಾ ಅಲ್ವಾ ಸೌಮ್ಯ ಅವರೇ? ಅವಳಿನೂ ಕಲ್ತಿಲ್ಲ ಇದನ್ನ, ತುಂಬಾ ಸತಿ ಹೇಳ್ಕೊಡಕ್ ಟ್ರೈ ಮಾಡಿದ್ದೀನಿ. ನಾಟಕ ಮಾಡೋದ್ ಚೆನ್ನಾಗಿ ಕಲ್ತಿದ್ದಾರೆ. ಗುಡ್, ರೈಟ್ ಆನ್ಸರ್. ಈಗ ಇದಕ್ಕೆ ಏನೇನ್ ಹಾಕಿಲ್ಲ? ಇದು ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೊಂದು ನಿಮಿಷದಷ್ಟು ಈ ತರಾನೇ ಫ್ರೈ ಮಾಡಿ, ಡೀಪ್ ಫ್ರೈ ಮಾಡಿ, ಆಮೇಲೆ ಅದ್ರ ಜೊತೆ ಈಗ ಮಾಡ್ಕೊಂಡ್ವಲ್ಲ ಪೌಡರ್ ಮಾಡ್ಕೊಂಡ್ವಲ್ಲ ಅದು ಪೂರಿ ಮತ್ತೆ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದು ಮತ್ತೆ ಶುಗರ್ ಪೌಡರ್. ಓಕೆ, ಅದಾಗಿದೆ ಅನ್ಸುತ್ತಲ್ಲ. ಇದನ್ನ ಆಫ್ ಮಾಡ್ಕೊಂಬಿಡಿ. ಈಗೇನ್ ಹಾಕ್ಬೇಕು ಇದಕ್ಕೆ? ಇದಕ್ಕೆ ಈ ಪೌಡರ್ ಹಾಗೆ ಯೋಗರಾಜ್ ಭಟ್ ಅವರು ಮುಂಗಾರು ಮಳೆ ಅಂತಹ ದೊಡ್ಡ ಹಿಟ್ ಕೊಟ್ಟಿದ್ರು. ಅದಾದ ನಂತರ ಅವ್ರ ಜೊತೆ ನೀವು ಕತೆ ಚಿತ್ರಕಥೆ ಎಲ್ಲ ಮಾಡಿದ್ರಿ, ಹೇಗ್ ಹೋದ್ರಿ ಅವ್ರ ಕ್ಯಾಂಪ್ಗೆ? ಇಲ್ಲ, ಆಕ್ಚುಲಿ ಅವ್ರ ಫ್ರೆಂಡ್ ಸೂರಿ ಅಂತ ಇದಾರಲ್ಲ, ದುನಿಯಾ ಫಿಲ್ಮ್ ಮಾಡಿದವರು, ಅವ್ರದ್ದು ನೆಕ್ಸ್ಟ್ ಫಿಲ್ಮ್ ಇಂತಿನಿನ ಪ್ರೀತಿಯ, ಅದರಲ್ಲಿ ನಾನು ನಂದು ಫಸ್ಟ್ ಫಿಲ್ಮ್ ಅಂತ ಹೇಳ್ಬೋದು. ಅದರಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೆ. ಅದರಲ್ಲಿ ವಾಸನೆ ಬಾಬು ಅಂತ ನನ್ನ ಹೆಸರು. ಆದ್ರೆ ನೀವು ಅದ್ರಲ್ಲಿ ಗೊತ್ತಾಗದೇ ಇಲ್ಲ ಅಲ್ವಾ? ಅದು ಯಾರಿಗೂ ಕಷ್ಟ. ಅದರಲ್ಲಿ ಪೂರ್ತಿ ಚೇಂಜ್ ಎಲ್ಲ ಮಾಡಿ, ಲುಕ್ ಎಲ್ಲ ಚೇಂಜ್ ಮಾಡಿ ಮಾಡಿಸಿದ್ರು. ಸೊ ಅಂದ್ರೆ ಸೂರಿ ಜೊತೆ ಆ ಫಿಲ್ಮ್ ಮಾಡಾದ್ಮೇಲೆ ಜನರಲಿ ಅಲ್ಲೇ ಯೋಗರಾಜ್ ಭಟ್ ಕೂಡ ಆಫೀಸಲ್ಲಿ ಇರ್ತಾ ಇದ್ರು. ಸೊ ಹಾಗೆ ಮಾತಲ್ಲೇ ಸ್ಟೋರಿ ಅಂತ ಮಾತಾಡಕ್ ಶುರು ಮಾಡಿದ್ವಿ. ಅದು ಹಂಗೆ ಸೂರಿ ಕ್ಯಾಂಪಿಂದ ಭಟ್ರ ಕ್ಯಾಂಪಿಗೆ ಶಿಫ್ಟ್ ಆಗ್ಬೇಕು. ಹಾಗೆ ನೀವು ತುಂಬಾ ಸಾಫ್ಟ್ ಆಗಿ ಕಾಣಿಸ್ತೀರಾ. ಬಟ್ ಇಂತಿನಿನ ಪ್ರೀತಿಯಾದಲ್ಲಿ ಅಂತಹ ವಿಲನ್ ಪಾತ್ರ ಮಾಡಿದ್ರ ಅಂತ ನಂಗೆ ನಂಬಕ್ಕಾಗ್ಲಿ, ಯಾಕಂದ್ರೆ ನಾನು ಸಿನಿಮಾ ನೋಡಿದೀನಿ, ಅದು ಥಿಯೇಟರ್ ಅಲ್ಲಿ ನೋಡಿದೀನಿ. ಸೊ ನನ್ಗೆಲ್ಲೂ ಅನಿಸ್ತಾನೆ ಇಲ್ಲ ನೀವು ಆ ಪಾತ್ರ ಮಾಡಿದೀರಿ ಅಂತ. ಅಂದ್ರೆ ನನ್ನ ಹೆಂಡತಿಗೆ ತುಂಬಾ ಇಷ್ಟ, ಅವಳು ಒಬ್ಳೆ ತಿನ್ಬಿಡ್ತಾರೆ. ಹೌದಾ? ಸ್ವಲ್ಪ ಬಿಸಿ ಇದ್ದಾಗ್ಲೇನೆ ಮಾಡ್ಕೊಂಡ್ರೆ ಉಂಡೆ ಕರೆಕ್ಟ್ ಆಗಿ ಕ್ಲೀನ್ ಆಗುತ್ತೆ. ಇದು ಮಾಡೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ತುಪ್ಪ ಹಾಕೋಬೇಕು. ಉಂಡೆ ಮಾಡ್ಬೇಕಾ? ಹಾ, ಉಂಡೆ ಮಾಡ್ಬೇಕು. ಇದು ಮನಸಾರೆ ಚಿತ್ರದಲ್ಲಿ ಒಂದು ಅರೆಹುಚ್ಚನ ಪಾತ್ರನ ಕ್ರಿಯೇಟ್ ಮಾಡಿದ್ದೀರಾ, ಸೃಷ್ಟಿಸಿದ್ದೀರಾ. ಆ ಪಾತ್ರ ನಿಮ್ ತಲೆಗೆ ಹೇಗ್ ಬಂತು? ಅದು ಈ ತರ ಈಗ ನೋಡಿ, ಅಡ್ಗೆ ಮಾಡೋರ್ದು ಅಡ್ಗೆ ಬರಲ್ಲ ಅಂತ ಹೇಳ್ತಾರೆ. ಹಂಗೆ ತುಂಬಾ ಇನೋವೇಟಿವ್ ಆಗಿರೋ ಜನನ್ನ ಹುಚ್ಚ ಅಂತ ಕರೆಯೋದು ಒಂದು ಅಭ್ಯಾಸ. ಸೊ ಆ ಒಂದೇನ್ ಪಾಯಿಂಟ್ ಇದೆ, ತುಂಬಾ ಸೈಂಟಿಸ್ಟ್ ಬಗ್ಗೆ ಎಲ್ಲ ಗೊತ್ತಿರ್ಬೋದು, ಅವ್ರು ಏನೇ ಮಾಡ್ತಿದ್ರು ಅವ್ರಿಗೆ ತಲೆ ಇಲ್ಲ ಅಂತ ಹೇಳ್ತಿದ್ರು. ಸೊ ಆ ಒಂದು ಪಾಯಿಂಟ್ ಹಿಡ್ಕೊಂಡು ಕ್ಯಾರೆಕ್ಟರ್ ಬಿಲ್ಡ್ ಮಾಡಿದ್ದು. ಹೇಗೆ ಸ್ವಲ್ಪ ಅಹೆಡ್ ಆಫ್ ಟೈಮ್ ಇದ್ರೆ ಅವ್ರಿಗೆ ತಲೆ ಇಲ್ಲ ಅಂತ ಸೊಸೈಟಿ ಡಿಕ್ಲೇರ್ ಮಾಡ್ಬಿಡುತ್ತೆ ಅಂತ. ಸೊ ಹಂಗೆ ಹುಡ್ಕೊಂಡಿದ್ದೆ. ಅದ್ರಲ್ಲಿ ಬರೋ ಎಲ್ಲಾ ಪಾತ್ರ, ನಾನ್ ಮಾಡಿದ ಪಾತ್ರ ಡಾಲರ್ ಅನ್ನೋನು, ಅವನು ಏನೇನೋ ಇನ್ನೋವೇಷನ್ ಮಾಡ್ತಾನೆ, ಫಿಲ್ಮಲ್ಲೇ ಮಾಡ್ತಾನೆ. ಕರೆಂಟ್ ಹೊಡಿದೇ ಇರೋ ತರ ಜೆಲ್ ಮಾಡೋದು, ಹೀರೋನು ಅಂತದೇನೋ ಮಾಡಿರ್ತಾನೆ. ಇನ್ನೊಂದಿಷ್ಟು ಜನ ಅವ್ರ ಪರ್ಸನಲ್ ಫ್ಯಾಮಿಲಿ ಲೈಫಲ್ಲಿ ಏನೋ ಇನೋವೇಟಿವ್ ಆಗಿ ಮಾಡಿರ್ತಾರೆ, ಅಂಥವ್ರೆಲ್ಲ ಹುಚ್ಚಾಸ್ಪತ್ರೆಗೆ ಬಂದಿರ್ತಾರೆ. ಅದ್ರಲ್ಲಿ ಒಂದು ಲೈನೇ ಬರುತ್ತೆ, ತಾತ್ಪರ್ಯ ಆಫ್ ದ ಫಿಲ್ಮ್ ಅನ್ನೋ ತರ. ಹಾಸ್ಪಿಟಲಲ್ಲಿ ಬರೋರು ಅಟ್ಲೀಸ್ಟ್ ಟ್ರೀಟ್ಮೆಂಟ್ ತಗೊಂಡು ಸರಿ ಆಗ್ಬೋದು, ಆಚೆ ಇರೋರ್ಗೆ ಅದು ಸಾಧ್ಯ ಇಲ್ಲ ಅಂತ. ನಾನು ಆ ಸಿನಿಮಾ ನೋಡಿದಾಗ ಆ ಲೈನ್ಸ್ ನನ್ಗೆ ಇವಾಗ್ಲೂ ಜ್ಞಾಪಕ ಇದೆ. ಇಟ್ಸ್ ವೆರಿ ಟಚಿ. ಹಾಗೆ ನೀವು ಮಾಡಿದಂತಹ ಲಾಡು ರೆಡಿ ಆಗಿದೆ, ಚುರ್ಮಾ ಲಾಡು. ಇದನ್ನ ತಿನ್ನೋ ಅಂತ ಲೂಸ್ಗಳು ಯಾರಾದ್ರೂ ಇದ್ರೆ ಅವ್ರಿಗೆಲ್ಲ ಕೊಡೋಣ ಬನ್ನಿ. ಖಂಡಿತ ಸೌಮ್ಯ ಅವ್ರನ್ನ ಕರೆದ್ಬಿಡೋಣ, ಬನ್ನಿ. ಮತ್ತೆ ಅವರಿಗೆ ಫಸ್ಟ್ ಅವರೇ ಎಕ್ಸ್ಪೆರಿಮೆಂಟ್ ಅಂದ್ರೆ ಟೇಸ್ಟ್ ಮಾಡಿ ನಿಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಪವನ್ ಅವ್ರು ಮಾಡಿದಂತಹ ಚುರ್ಮಾ ಲಾಡು ರೆಡಿ ಆಗಿದೆ. ಚುರ್ಮಾ ಉಂಡೆ ಬೇಕಾಗುವ ಸಾಮಗ್ರಿಗಳು: ತುಪ್ಪ, ಗೋಡಂಬಿ, ದ್ರಾಕ್ಷಿ, ಕೋವಾ, ಸಕ್ಕರೆ, ಏಲಕ್ಕಿ ಪುಡಿ ಮತ್ತು ಪೂರಿ. ಮಾಡುವ ವಿಧಾನ: ಬಾಣಲೆಗೆ ತುಪ್ಪ, ಗೋಡಂಬಿ, ದ್ರಾಕ್ಷಿ, ಕೋವಾ, ರುಬ್ಬಿಕೊಂಡ ಪೂರಿ, ಸಕ್ಕರೆ ಮಿಶ್ರಣ, ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಿಕೊಂಡರೆ ಚುರ್ಮಾ ಉಂಡೆ ಸವಿಯಲು ಸಿದ್ಧ.